ಪ್ರಥಮ PUC ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಬೋಳೇಶಂಕರ ನಾಟಕದ ಬೆಪ್ತಕ್ಕಡಿ ದೃಶ್ಯದ ಮುಂದುವರೆದ ಭಾಗವನ್ನು ನೋಡೋಣ. ಭಾಗವತರು ಶಿವಪುರದಲ್ಲಿರುವಂತಹ ಮಾನವರಲ್ಲಿ 3 ಜನ ಅಣ್ಣ ತಮ್ಮಂದಿರಿದ್ದಾರೆ. ಆ 3 ಜನ ಅಣ್ಣ ತಮ್ಮಂದಿರು ಎಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಎಂಬ ಅವರ ವ್ಯಕ್ತಿತ್ವದ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸಿದಂತಹ ಕೋಡಂಗಿ ಹೇಳ್ತಾನೆ, ಅಷ್ಟೇ ಅಲ್ಲ ಭಾಗವತರೇ, ಬೋಳೇಶಂಕರನಿಗೆ ಎಣಿಸೋದಕ್ಕೆ ಲೆಕ್ಕ ಹಾಕೋದಕ್ಕೆ ಬರಲ್ಲ ಅಂತಿರಲ್ಲ. ಒಂದು ದಿವಸ ಏನಾಯ್ತು ಅಂದ್ರೆ, ಅವರಣ್ಣ ಒಂದಷ್ಟು ಹಣವನ್ನ ಕೊಟ್ಟು ಇದರಲ್ಲಿ ಎಷ್ಟಿದೆ ಹೇಳೋ ಬೆಪ್ತಕ್ಕಡಿ ಎಂದ. ಆಗ ಅವನು ಹಣವನ್ನ ಮೌಲ್ಯ ಸಂಖ್ಯೆಯ ಆಧಾರದ ಮೇಲೆ ಲೆಕ್ಕ ಹಾಕದೆ 3 ಇಡಿ ಇದೆ, 3 ಕೈ ಇದೆ ಅಂತ ಹೇಳ್ಬಿಡ್ತಾನೆ. ಆಗ ಅವರಣ್ಣನ ಹೆಂಡತಿ ಎಲ್ಲರೂ ಕೂಡ ಬಿದ್ದು ಬಿದ್ದು ನಗ್ತಾರೆ. ಬಿದ್ದು ಬಿದ್ದು ನಕ್ಕಿದ್ಗೆ ಅವರ ತಲೆಗೆ ಪೆಟ್ಟಾಗುತ್ತೆ. ಆಗ ಬೋಳೇಶಂಕರ ಏನ್ ಹೇಳ್ದ ಅಂದ್ರೆ, ನೋಡಿದೆಯಾ ಕೊಡಂಗಿ, ಇನ್ನೊಬ್ಬರನ್ನ ಈ ರೀತಿಯಲ್ಲಿ ಆಡಿಕೊಂಡು ನಕ್ಕರೆ ತಲೆಗೆ ಪೆಟ್ಟಾಗುತ್ತೆ. ಹಾಗಾಗಿ ನಾವು ಯಾವತ್ತೂ ಇನ್ನೊಬ್ಬರ ದಡ್ಡತನವನ್ನ ಆಡಿಕೊಂಡು ನಗಬಾರದು ಎಂಬ ಒಂದು ನೀತಿಯನ್ನ ಹೇಳ್ತಾನೆ. ಅಲ್ಲಿಗೆ ಕಳೆದ ತರಗತಿಯಲ್ಲಿ ನಾವು ನಿಲ್ಲಿಸ್ಕೊಂಡಿದ್ವಿ. ಈಗ ಮುಂದುವರೆದ ಭಾಗವನ್ನ ನೋಡೋಣ. ಆಗ ಭಾಗವತರು ಲೆಕ್ಕ ಹಾಕುವ ವಿಚಾರವನ್ನ, ಕೋಡಂಗಿಯ ಒಂದು ಗುಣವನ್ನ ಹೇಳಿದಾಗ ಭಾಗವತರು ಕೋಡಂಗಿಗೆ ಕೇಳ್ತಾರೆ, ಹಾಗಿದ್ರೆ ಹೇಳಿಸೋದ್ರಲ್ಲಿ ನೀನ್ ಜಾಣನೋ ಹೇಳಪ್ಪ. ಬೋಳೇಶಂಕರನಿಗಂತೂ ಏಣಿಸೋದಕ್ಕೆ ಬರೋದಿಲ್ಲ, ಹಾಗಾದ್ರೆ ನಿನಗೆ ಏಣಿಸುವುದಕ್ಕೆ ಬರುತ್ತೋ? ಆಗ ಕೋಡಂಗಿ ಹೇಳ್ತಾನೆ, ಓಹೋ. ಆಗ ಭಾಗವತರು, ಹಾಗಿದ್ರೆ ಹೇಳಪ್ಪ, ನಿನ್ನ ಹತ್ತಿರ 10 ರೂಪಾಯಿ ಇದೆ, ಕಳ್ಳ ಬಂದು 5 ತಗೊಂಡು ಹೋದ್ರೆ ಎಷ್ಟು ಉಳಿತು? ನಿನ್ನ ಹತ್ರ 10 ರೂಪಾಯಿ ಇದೆ ಅಂತ ಇಟ್ಕೋ. ಕಳ್ಳ ಬಂದು 5 ತೆಗೆದುಕೊಂಡು ಹೋದ್ರೆ ನಿನ್ನ ಹತ್ರ ಎಷ್ಟು ಉಳಿತು? ನೀನ್ ಲೆಕ್ಕದಲ್ಲಿ ಜಾಣ ಅಂತ ಹೇಳ್ದಿಯಲ್ವಾ, ನೋಡೋಣ ಹೇಳು. ಆಗ ಕೋಡಂಗಿ, ನನ್ನ ಹತ್ರ ಹಣ ಇಲ್ಲ ಭಾಗವತ್ರೆ. 10 ರೂಪಾಯಿ ಇದೆ 10 ರೂಪಾಯಿ ಇದೆ ಅಂತ ಯಾಕೆ ಹೇಳ್ತೀರಾ? ನನ್ನ ಹತ್ರ ಹಣ ಇಲ್ಲ. ಆಗ ಭಾಗವತರು, ಇದೆ, ನಾನೇ ಕೊಟ್ಟೆ ಅಂತ ಇಟ್ಕೊಳಪ್ಪ. ಇನ್ನೊಬ್ಬರ ಹಣ ನನಗೆ ಬೇಡ ಸ್ವಾಮಿ. ನೋಡಿ, ಕೋಡಂಗಿಯ ಪಾತ್ರದ ಮೂಲಕ ಎಂತಹ ನೈತಿಕವಾದಂತಹ ಅಂಶಗಳನ್ನು ಇಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಅಂತ. ಇನ್ನೊಬ್ಬರ ಹಣ ನಮ್ಗೆ ಹಾಕ್ಬೇಕು, ಇನ್ನೊಬ್ಬರ ಹಣ ನಮ್ಗೆ ಬೇಡ ಸ್ವಾಮಿ. ಅಯ್ಯೋ, ಇದೆ ಅಂತ ಇಟ್ಕೊಳಯ್ಯ, ಸುಮ್ಮನೆ ನೀನ್ ಲೆಕ್ಕ ಹಾಕ್ಬೇಕು, ಇದೆ ಅಂತ ಇಟ್ಕೊ. ಆಗ ಕೋಡ, ಇದೆ, 10 ಇದೆ, ಕಳ್ಳ ಬಂದು 5 ಇದ, ಎಷ್ಟು ಉಳಿತು? ಬೆರಳೆ ಎಣಿಸಿ ಲೆಕ್ಕ ಮಾಡಿ ಕೋಡಂಗಿ 5. ಯಾವಾಗ ಕೋಡಂಗಿ 5 ಎಂಬ ಉತ್ತರವನ್ನು ಕೊಡ್ತಾನೋ ಆಗ ಬೋಳೇಶಂಕರನ ಪಾತ್ರ ಪ್ರವೇಶವನ್ನು ಮಾಡುತ್ತದೆ. ಇಲ್ಲಿ ಲೆಕ್ಕಾಚಾರದ ದೃಷ್ಟಿಯಲ್ಲಿ ಕೋಡಂಗಿ 5 ಉಳಿತು ಅಂತ ಹೇಳ್ತಾನೆ. ಆದರೆ ಬೋಳೇಶಂಕರ ವಾಸ್ತವ ಅಂಶದ ಹಿನ್ನೆಲೆಯಲ್ಲಿ ಹೇಗೆ ಉತ್ತರವನ್ನು ಕೊಡ್ತಾನೆ ನೋಡಿ. ಕೋಡಂಗಿ ಹಾಗೆಲ್ಲ ತಪ್ಪು ಉತ್ತರ ಹೇಳಬಾರ್ದು. ಕಳ್ಳ ಬಂದು 5 5 ಯಾಕೆ ಹೋಯ್ತಾನೆ? ಸಿಕ್ಕರೆ ಅಷ್ಟು ತಕ್ಕೊಂಡೇ ಹೋಗ್ತಾನೆ, ಆದ್ದರಿಂದ ಏನು ಉಳಿಲಿಲ್ಲ ಅನ್ನೋ ಇದು ವಾಸ್ತವ. ಕಳ್ಳರು ಕಳ್ಳತನವನ್ನ ಮಾಡುವುದಕ್ಕೆ ಬಂದಾಗ ಸ್ವಲ್ಪ ಮಾತ್ರ ಕತ್ಕೊಂಡು ಹೋಗೋದಿಲ್ಲ, ತಗೊಂಡೋದ್ರೆ ಪೂರ್ತಿ ತಗೊಂಡು ಹೋಗ್ತಾರೆ. ಹೀಗಿರುವಾಗ 5 ಉಳಿಸಿ 5 ಮಾತ್ರ ಯಾಕೆ ತಗೊಂಡು ಹೋಗ್ತಾರೆ? ತೆಗೆದುಕೊಂಡೋದ್ರೆ 10 ರೂಪಾಯಿಯನ್ನು ತಗೊಂಡೋಗ್ತಾರೆ. ಹಾಗಾಗಿ
ಏನೂ ಉಳಿಲಿಲ್ಲ ಅಂತ ನೀನು ಉತ್ತರವನ್ನು ಕೊಡಬೇಕು. ಭಾಗವತರು ಆ ಬುದ್ಧಿವಂತಿಕೆಯನ್ನು ನೋಡಿ ಹೇಳ್ತಾರೆ, ಭಲೆ ಯಾರಯ್ಯ ಈ ಬೃಹಸ್ಪತಿ, ಯಾರೀ ಜಾಣ? ಆಗ ಕೋಡಂಗಿ, ಇವರೇ ನಮ್ಮ ಕಥಾನಾಯಕರು ಸ್ವಾಮಿ. ಹೇಗಿದ್ದಾರೆ ನೋಡಿ, ಎಂತ ಜಾಣರು, ಎಂತ ಬುದ್ಧಿವಂತರು ನೋಡಿ, ಇವರೇ ನಮ್ಮ ಕಥಾನಾಯಕರು. ಪರವಾಗಿಲ್ವೇ? ಕೋಡಂಗಿ, ಯಾಕಿಲ್ಲ, ಅದೂ ಇದೆ ಭಾಗವತರೇ. ನಮ್ಮ ಕಥಾನಾಯಕರು ಎಷ್ಟು ತಿಳಿದುಕೊಂಡಿದ್ದಾರೆ ಅಂದ್ರೆ, ಅವರ ಜೀವಮಾನವಿಡೀ ಒಂದೇ ಒಂದು ಸಂಶಯ ಬಂದಿಲ್ಲ ಅವರಿಗೆ. ತುಂಬಾ ತಿಳ್ಕೊಂಡಿದ್ದಾರೆ. ಅವರ ಜೀವಮಾನದಲ್ಲಿ ಒಂದೇ ಒಂದು ಕ್ಷಣವೂ ಕೂಡ ಒಂದು ಸಣ್ಣ ಅನುಮಾನವೂ ಕೂಡ ಅವರಿಗೆ ಬಂದಿಲ್ಲ. ಅಷ್ಟು ಜಾಣರು, ಅಷ್ಟು ಬುದ್ಧಿವಂತರು, ಅಷ್ಟು ವಿಶಾಲವಾದಂತಹ ವ್ಯಕ್ತಿತ್ವವನ್ನ ಹೊಂದಿರುವವರು. ಆಗ ಸಂಶಯ ಎಂಬ ಮಾತನ್ನ ಕೋಡಂಗಿ ಹೇಳಿದ್ದಕ್ಕೆ ಬೋಳಿಶಂಕರ ಹೇಳೋದಕ್ಕೆ ಶುರು ಮಾಡ್ತಾನೆ. ಯಾಕಪ್ಪ ಸಂಶಯ ಬರಬೇಕು? ನೀವು ಓದೋದು, ಹೆಣ್ಸೋದು ಯಾವುದಕ್ಕಾಗಿ? ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ತಾನೆ. ಚೆನ್ನಾಗಿ ಬದುಕಿದಿರಾಯ್ತು, ಸಂಶಯ ಯಾಕೆ ಬರ್ತೆ ಹೇಳಿ? ನೀವು ಹೀಗೆ ಮಾತನಾಡ್ತಾ ಇರಿ, ನಾನೊಂದು ಹಾಡು ಹೇಳ್ತೇನೆ. ಯಾಕೆಂದ್ರೆ ಹೊಲದಲ್ಲಿರುವಾಗ ಹಾಡದೆ ಇರಕ್ಕಾಗೋದಿಲ್ಲ. ಸಂಶಯ ಯಾಕೆ ಬರಬೇಕು? ನಮ್ಮಲ್ಲಿ ಸಂಶಯದ ಬಗ್ಗೆ ಒಂದು ಮಾತನ್ನ ಹೇಳೋದನ್ನು ಕೇಳಿದ್ದೇವೆ, ಅನುಮಾನಂ ಪೆದ್ದ ರೋಗಂ ಅಂತ. ಒಂದು ಸಣ್ಣ ಅನುಮಾನ ಬಂತು ಅಂದ್ರೆ ಮನುಷ್ಯನ ವ್ಯಕ್ತಿತ್ವವನ್ನೇ ಹಾಳು ಮಾಡಿಬಿಡುತ್ತೆ ಅಂತ. ಅನುಮಾನವಿಲ್ಲದೆ ಇದ್ರೆ ನಮ್ಮ ವ್ಯಕ್ತಿತ್ವ ಹಾಳಾಗೋದಿಲ್ಲ. ನಾವು ಓದೋದು ಯಾತಕ್ಕೆ? ತಿಳ್ಕೊಳ್ಳೋದಕ್ಕೆ. ಎಲ್ಲವನ್ನೂ ತಿಳಿದುಕೊಂಡ್ಮೇಲೆ ನಮ್ಗೆ ಅನುಮಾನ ಯಾಕೆ ಬರಬೇಕು? ಅನುಮಾನ ಇದೆ ಅಂದಮೇಲೆ ಪೂರ್ಣವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಹೀಗಿರುವಾಗ ಅನುಮಾನ ಅನ್ನುವುದು ಮನುಷ್ಯನ ಒಂದು ದೊಡ್ಡ ರೋಗ. ಅದಕ್ಕಾಗಿ ಸಮಾಜದಲ್ಲಿ ನಾವು ಚೆನ್ನಾಗಿ ಬದುಕಬೇಕು ಅನ್ನೋದಾದ್ರೆ ಯಾವುದೇ ರೀತಿಯಲ್ಲಿ ಅನುಮಾನವನ್ನ ಪಡಬಾರದು. ಹೀಗಿರುವಾಗ ನಾನು ಒಂದು ಹಾಡು ಹೇಳ್ತೇನೆ ಕೇಳಿ. ನನಗೆ ಹೊಲದಲ್ಲಿರುವಾಗ ಹಾಡು ಹೇಳದೆ ಸುಮ್ಮನಿರಕ್ಕಾಗೋದಿಲ್ಲ, ಹಾಗಾಗಿ ಒಂದು ಹಾಡನ್ನ ಹೇಳ್ತೀನಿ ಅಂತ ಬೋಳಿಶಂಕರ ಹಾಡನ್ನ ಹೇಳುವುದಕ್ಕೆ ಪ್ರಾರಂಭಿಸ್ತಾನೆ. ಹೀಗೆ, ಈ ಕಾಡು ನದಿ ಮಣ್ಣು ದೇವರ ಕಾಯ, ಏನಂತ ಹಾಡಲಿ ದೇವರ ಮಾಯ. ಈ ಕಾಡಿರಬಹುದು, ಈ ನದಿ ಇರಬಹುದು, ಈ ಮಣ್ಣಿರಬಹುದು, ಇವೆಲ್ಲವೂ ದೇವರ ಮಹಿಮೆಯಿಂದ ಸೃಷ್ಟಿಯಾಗಿರುವಂಥವು. ಹೀಗಿರುವಾಗ ನಾವು ಯಾಕೆ ಅನುಮಾನ ಪಡಬೇಕು? ಈ ಮಹಿಮೆಯನ್ನ ನಾವು ದೇವರ ಮಾಯೆ ಅಂತ ಅಂದ್ಕೊಂಡ ಮೇಲೆ ಅನುಮಾನ ಪಡುವುದರಲ್ಲಿ ಯಾವ ಅರ್ಥವೂ ಕೂಡ ಇಲ್ಲ. ಹೊಳೆಯುವ ನೀರಿನ ತೆರೆಗಳ ನಗಿಸುತ್ತ ಕಿರಣವ ಹೆಣೆಯುವ ಸೂರ್ಯನಿಗೆ ಏನೆನ್ನಲೇ ಶಿವನೇ ಏನೆನ್ನಲೇ. ನೋಡಿ, ಸೂರ್ಯ ಹೊಳೆಯುವ ನೀರಿನ ತೆರೆಗಳ ನಗಿಸುತ್ತ, ಸೂರ್ಯನ ಕಿರಣಗಳು ನೀರಿನ ಮೇಲೆ ಬಿದ್ದಾಗ ನೀರು ಪಳಪಳನೆ ಹೊಳೆಯುವುದಕ್ಕೆ ಪ್ರಾರಂಭಿಸುತ್ತದೆ. ಆ ನೀರು ನಗುತ್ತಿದೆಯೇನೋ ಅನ್ನುವಂತಹ ರೀತಿಯಲ್ಲಿ ಭಾಸವಾಗುತ್ತೆ. ಇಂತಹ ಕಿರಣವನ್ನ ಕೊಡುವಂತಹ ಆ ಸೂರ್ಯನಿಗೆ, ಸಂತೋಷವನ್ನ ಕೊಡುವಂತಹ ಸೂರ್ಯನಿಗೆ, ಬೆಳಕನ್ನ ಕೊಡುವಂತಹ ಸೂರ್ಯನಿಗೆ ನಾವೇನಂತ ಕರೆಯೋಣ? ಏನನ್ನಲೇ ಶಿವನೇ ಏನಂತ ಕರೆಯೋದಿಕ್ಕೆ ಸಾಧ್ಯ? ಆ ಸೂರ್ಯನನ್ನ ಮತ್ತೊಬ್ಬರಿಗೆ ಹೋಲಿಕೆ ಮಾಡಿ ಮಾತನಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ಚಿಮ್ಮುವ ಹೂವಿನ ಗಮ್ಮನ ವಾಸನೆ ಸುಮ್ಮನ ಸಡಗಾರಕ್ಕೇನೆನ್ನಲೆ, ಸುಡುಗಾಡದೊಳಗಡೆ ಹೂ ಬಿಡುವ ಮುಳ್ಳಿಗೆ ಏನೆಂಬ ಹೆಸರಿನಿಂದ ಕರೆಯುವೆನೆ. ಹೂ ಎಷ್ಟೊಂದು ಸಂತೋಷವನ್ನು ಕೊಡುತ್ತೆ, ಎಷ್ಟೊಂದು ಆನಂದವನ್ನು ಕೊಡುತ್ತೆ.
ಎಷ್ಟೊಂದು ಸುವಾಸನೆಯನ್ನು ಕೊಡುತ್ತೆ. ಚಿಮ್ಮುವ ಹೂವಿನ ಗಮ್ಮನ ವಾಸನೆ, ಗಮಗಮಿಸುವಂತಹ ಆ ಸುವಾಸನೆಯನ್ನ ಹೂಗಳು ಚಿಮ್ಮಿಸ್ತವೆ, ಕೊಡ್ತವೆ ನಿಸ್ವಾರ್ಥವಾಗಿ. ಹೀಗಿರುವಾಗ ಇಂತಹ ಒಂದು ಪರಿಮಳದ ಸಡಗರಕ್ಕೆ ಏನಂತ ಹೇಳಿ? ಸುಡುಗಾಡಿನಲ್ಲಿ ಅರಳುವಂತಹ ಹೂ ಕೂಡ ಮುಳ್ಳಿನ ಮಧ್ಯದಲ್ಲಿ ಅರಳಿದರೂ ಕೂಡ ಎಷ್ಟೊಂದು ಸುವಾಸನೆಯನ್ನ, ಎಷ್ಟೊಂದು ಸೌಂದರ್ಯವನ್ನ, ಆನಂದವನ್ನ ಕೊಡುತ್ತೆ. ಅದಕ್ಕೆ ನಾವೇನಂತ ಹೇಳೋದು? ಯಾವ ಹೆಸರಿನಿಂದ ಕರೆಯೋದು ಸಾಧ್ಯವಿಲ್ಲ. ಬದುಕಿನ ಈ ಖುಷಿಗೆ ಕುರುಡಾದ ಮಂದಿಗೆ, ಬದುಕಿನಲ್ಲಿ ಇಂತಹ ಖುಷಿ ಸಾಕಷ್ಟಿದೆ, ತುಂಬಗಿದೆ. ಹೂ ಸ್ವಾರ್ಥಕ್ಕಾಗಿ ಯಾವತ್ತೂ ಬದುಕೋದಿಲ್ಲ. ಸೂರ್ಯ ಸ್ವಾರ್ಥಕ್ಕಾಗಿ ಬದುಕೋದಿಲ್ಲ. ಬೆಳಕನ್ನು ಕೊಡ್ತಾನೆ, ಆನಂದ ಕೊಡ್ತಾನೆ, ಸಂತೋಷ ಕೊಡ್ತಾನೆ, ಖುಷಿ ಕೊಡ್ತಾನೆ. ಹೂ ಆನಂದ ಕೊಡುತ್ತೆ, ಖುಷಿ ಕೊಡುತ್ತೆ, ಸೌಂದರ್ಯವನ್ನ ಹೊರಚೆಲ್ಲುತ್ತೆ. ಎಲ್ಲಾದರೂ ಸ್ವಾರ್ಥಕ್ಕಾಗಿ ಕೆಲಸ ಮಾಡಿರೋದನ್ನ ನಾವು ಕಾಣ್ತೇವೆಯೇ? ಇಲ್ಲ. ಇಂತಹ ಸುಂದರವಾದಂತಹ ಕ್ಷಣಗಳು ಬದುಕಿನಲ್ಲಿ ಸಾಕಷ್ಟಿದ್ದಾವೆ. ಆದರೆ ಅದನ್ನು ಮನುಷ್ಯ ಮರ್ತಿದ್ದಾನೆ. ಬದುಕಿನ ಈ ಖುಷಿಗೆ ಕುರುಡಾದ ಮಂದಿಗೆ, ಬದುಕಿನಲ್ಲಿ ಇಂತಹ ಹಲವಾರು ಖುಷಿಯ ಸನ್ನಿವೇಶಗಳು ಇದ್ರೂ ಸಹ ಮನುಷ್ಯ ಅದನ್ನು ನೋಡುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಕುರುಡಾಗಿದ್ದಾನೆ. ಸೌಂದರ್ಯವನ್ನ ಸವಿಯದೆ, ಪರಿಮಳವನ್ನ ಹೊರಸೂಸದೆ, ಮತ್ತೊಬ್ಬರಿಗೆ ಆನಂದವನ್ನು ಕೊಡದೆ ಕುರುಡಾಗ್ಬಿಟ್ಟಿದ್ದಾನೆ, ಅಂಧನಾಗಿ ಬದುಕ್ತಾ ಇದ್ದಾನೆ. ಕಿಲುಬಿದ ಮನಸ್ಸಿಗೆ ಏನನ್ನಲ್ಲ, ಮನಸ್ಸು ಕಿಲುಬಿಡಿದು ಬಿಟ್ಟಿದೆ, ಅದು ತುಕ್ಕಿಡಿದಿದೆ, ಕೆಟ್ಟೋಗಿದೆ ಅಂತ. ಮನಸ್ಸನ್ನ ಕೆಡಿಸಿಕೊಂಡಿರುವಂತಹ ಇಂಥ ಮನುಷ್ಯರಿಗೆ ನಾನು ಏನಂತ ಹೇಳಲಿ? ಖುಷಿ ಇದೆ, ಖುಷಿ ಇಲ್ಲ ಅಂತ ಅಲ್ಲ ಹೇಳೋದಲ್ಲ, ಖುಷಿ ಎಲ್ಲಿ ಸಿಗುತ್ತದೆ ಎಂಬುದನ್ನು ನಾವು ಯೋಚಿಸಬೇಕಾಗುತ್ತೆ. ಸೈತಾನನ ಒಕ್ಕಲಾಗಿ ಕೆಟ್ಟ ಆಸೆಗಳ ಬಿತ್ತಿ ನರಕಗಳ ಬೆಳೆಯುವವರಿಗೆ ನನ್ನಲ್ಲೇ. ನಾವೆಲ್ಲ ಏನಾಗಿದ್ದೇವೆ? ಸೈತಾನನ ಒಕ್ಕಲಾಗಿ, ಸೈತಾನನ ವಂಶದವರಾಗ್ಬಿಟ್ಟಿದ್ದೇವೆ ನಾವು. ಸೈತಾನ ಅಂದ್ರೆ ದುಷ್ಟ ಅಂತ, ಕೆಟ್ಟವರು, ಕೆಟ್ಟವರ ವಂಶದಲ್ಲಿ ಬೆಳೀತಾ ಇದ್ದೇವೆ, ಕೆಟ್ಟವರ ವಂಶದಲ್ಲಿ ಬೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಕೆಟ್ಟತನದ ಜನಗಳ ಸಹವಾಸದಲ್ಲಿ ನಾವು ಬೆಳೀತಾ ಇರೋದ್ರಿಂದ ಏನಾಗ್ತಾ ಇದೆ? ಕೆಟ್ಟ ಆಸೆಗಳ ಬಿತ್ತಿ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಆಸೆಗಳು ಹುಟ್ಟುಕೊಳ್ತವೆ. ಆ ಕೆಟ್ಟ ಕೆಟ್ಟ ಆಸೆಗಳು ಹುಟ್ಟುಕೊಳ್ಳೋದ್ರಿಂದ ಏನಾಗುತ್ತೆ? ನರಕಗಳನ್ನ ನಾವೇ ಸೃಷ್ಟಿಸಿಕೊಳ್ತಾ ಇದ್ದೇವೆ. ಈ ಸಮಾಜದ ಕಷ್ಟಗಳಿಗೆ, ತೊಂದರೆಗಳಿಗೆ, ನೋವುಗಳಿಗೆ, ಸಂಕಟಗಳಿಗೆ ಬೇರೆ ಯಾರೂ ಕಾರಣ ಅಲ್ಲ. ಎಲ್ಲದಕ್ಕೂ ಮನುಷ್ಯನೇ ಕಾರಣ ಎಂಬ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಎಲ್ಲವೂ ಇದೆ. ಆ ಎಲ್ಲವನ್ನೂ ಬಿಟ್ಟು ನರಕಗಳನ್ನ, ಕಷ್ಟಗಳನ್ನ ಸೃಷ್ಟಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ನಾವು ಏನು ಮಾಡಬೇಕು? ಕಷ್ಟ ಸಾವಿರವಿರಲಿ, ದುಃಖ ಸಾವಿರವಿರಲಿ, ಈ ಬದುಕು ನನಗಿರಲಿ ಶಿವದೇವನ. ಇಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಹೇಗೆ ಬದುಕಬೇಕು? ಕಷ್ಟ 1000 ಇರಬಹುದು, ದುಃಖ 1000 ಇರಬಹುದು, ಆದರೆ ಬದುಕು ನಮಗಿರಲಿ. ಬದುಕನ್ನು ಸುಂದರವಾಗಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡುತ್ತಲೇ ನಾವು ಬದುಕುವ ಪ್ರಯತ್ನವನ್ನು ಮಾಡಬೇಕು. ಅದೇ ನಿಜವಾದ ಜೀವನ, ಅದೇ ನಿಜವಾದ ಬದುಕು. ಕವಿ ಹೇಳ್ತಾರೆ ನೋಡಿ, 1000 ಮುಳ್ಳಿರಲಿ, ಆದರೂ ಅದರಲ್ಲಿ ಒಂದಾರೆ ಅರಳಿದ ಹೂವಿರಲಿ ಶಿವನೇ. ಒಂದು ಹೂವಿನ ಗಿಡದಲ್ಲಿ 100 ಸಾವಿರಾರು ಮುಳ್ಳುಗಳಿರ್ತವೆ. ಆ ಮುಳ್ಳಿನ ಮಧ್ಯದಲ್ಲೇ ಸಂತೋಷವನ್ನು ಕೊಡುವಂತಹ ಒಂದು ಹೂ, ಗುಲಾಬಿ ಹೂ ಹೇಗೆ ಅರಳುತ್ತೆ ನೋಡಿ. ಹಾಗೆ
ಸಮಾಜದಲ್ಲಿ ಸಾವಿರಾರು ಜನ ಮುಳ್ಳಿನಂತಹ ದುಷ್ಟರಿರಬಹುದು. ಅಂತಹ ದುಷ್ಟರ ಮಧ್ಯದಲ್ಲಿ ನಾವು ದುಷ್ಟರಾಗದೆ ಒಳ್ಳೆಯವರಾಗಿ ಗುಲಾಬಿ ಹೂವಿನಂತೆ ಹರಳುವ ಪ್ರಯತ್ನವನ್ನು ಮಾಡಬೇಕು. ಅದೇ ನಿಜವಾದ ಜೀವನ, ಅದೇ ನಿಜವಾದಂತಹ ಬದುಕು. ಇಂತಹ ಬದುಕನ್ನು ಯಾರು ಕಟ್ಕೊಳ್ತಾರೋ ಅವರು ಸಮಾಜದಲ್ಲಿ ಉತ್ತಮವಾದಂತಹ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯ ಎಂಬುದನ್ನು ಈ ಮೂಲಕ ಚಂದ್ರಶೇಖರ್ ಕಂಬಾರ ಅವರು ಬೋಳೇಶಂಕರ ಪಾತ್ರದ ಮೂಲಕ ಹೇಳುವುದನ್ನು ನಾವಿಲ್ಲಿ ಗಮನಿಸಬಹುದು. ಈ ಹಾಡು ನಡೆಯುತ್ತಿರುವಾಗ ಸರ್ದಾರ್ ಸೋಮಣ್ಣ, ಸಾವುಕಾರ ಕಾಮಣ್ಣ ಇಬ್ಬರು ತಮ್ಮ ಹೆಂಡಂದಿರ ಜೊತೆ ಬಂದು ಹೊಲದ ಕೆಲಸ ಮಾಡುವರು. ಬೋಳೇಶಂಕರನಂತ ಸಂತೋಷ ಅವರಲ್ಲೆಲ್ಲ. ಒತ್ತಾಯಕ್ಕಾಗಿ ಕೆಲಸ ಮಾಡುತ್ತಿರುವವರಂತೆ ಕಾಣುತ್ತಾರೆ. ಹಾಡು ಮುಗಿದಾಗ ಬಿರುಗಾಳಿ ಬೀಸುತ್ತದೆ. ಬೋಳೇಶಂಕರನ ದನ ಮುಂದೆ ಸಾಗದೆ ನಿಲ್ಲುತ್ತದೆ. ಹೀಗೆ ಬೋಳೇಶಂಕರ ಹಾಡನ್ನು ಹೇಳಿ ಮುಗಿಸ್ತಾನೆ. ಆ ಸಂದರ್ಭದಲ್ಲಿಯೇ ಅಣ್ಣಂದಿರಾದಂತಹ ಸರ್ದಾರ್ ಸೋಮಣ್ಣ, ಸಾವುಕಾರ ಕಾಮಣ್ಣ ಇಬ್ಬರು ಕೂಡ ತಮ್ಮ ಹೆಂಡಂದಿರ ಜೊತೆಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ. ಆದರೆ ಬೋಳೇಶಂಕರನಲ್ಲಿರುವಷ್ಟು ಖುಷಿ, ಸಂತೋಷ ಆ ಅಣ್ಣಂದಿರ ಮುಖದಲ್ಲಿ ಕಾಣ್ತಾ ಇಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಜೋರಾಗಿ ಗಾಳಿ, ಬಿರುಗಾಳಿ ಬೀಸುವುದಕ್ಕೆ ಪ್ರಾರಂಭ ಮಾಡುತ್ತೆ. ಆಗ ಬೋಳೇಶಂಕರ ಉಳಿಮೆ ಮಾಡುತ್ತಿದ್ದಂತಹ ಆ ಎತ್ತು ಮುಂದೆ ಸಾಗದೆ ನಿಂತುಕೊಳ್ಳುತ್ತೆ. ಆ ಒಂದು ಅವಮಾನವನ್ನ ಗಮನಿಸಿದಂತಹ ಬೋಳೇಶಂಕರ ಹೀಗೆ ಅಂದ್ಕೊಳ್ತಾನೆ, ಮರದೆಲೆ ಬಾಡುತ್ತಿದೆ, ಯಾರದೋ ನಿಟ್ಟುಸಿರಿನ ಹಾಗೆ ಗಾಳಿ ಬೀಸುತ್ತಿದೆ, ಮೋಡ ಉರಿಯುತ್ತಿರುವ ಹಾಗೆ ಕಾಣಿಸುತ್ತಿದೆ. ಯಾಕಿದ್ದೀತು? ಇಂತಹ ಒಂದು ಪರಿಸ್ಥಿತಿ ಯಾವತ್ತೂ ಆಗಿರಲಿಲ್ಲ, ಇವತ್ತು ಯಾಕಾಗ್ತಾ ಇದೆ? ಮರದೆಲೆಗಳು ಬಾಡುತ್ತಿದ್ದಾವೆ, ಗಾಳಿ ಜೋರಾಗಿ ಬೀಸ್ತಾ ಇದೆ, ಇದು ಯಾರದೋ ನಿಟ್ಟುಸಿರಿನ ಗಾಳಿಯ ಹಾಗೆ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ಮೋಡ ಉರಿಯುತ್ತಿರುವ ಹಾಗೆ ಕಾಣಿಸ್ತಾ ಇದೆ. ಯಾಕಿರಬಹುದು ಅಂತ ಆ ಹವಾಮಾನದ ಬದಲಾವಣೆಯನ್ನು ಗಮನಿಸಿ ಬೋಳೇಶಂಕರ ತನ್ನ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುತ್ತಿರುವ ಸಂದರ್ಭದಲ್ಲಿಯೇ ಈ ಕಡೆ ಅಣ್ಣಂದಿರು ಮತ್ತು ಅವರ ಹೆಂಡತಿಯರು ಹೀಗೆ ಮಾತನಾಡಿಕೊಳ್ತಾರೆ. ಸರ್ದಾರನ ಹೆಂಡತಿ ಸರ್ದಾರನಿಗೆ ಕೇಳ್ತಾಳೆ, ರೀ ನನ್ ಕರೆದ್ರ? ಆಗ ಸರ್ದಾರ, ನಾನು ಅದನ್ನೇ ಕೇಳೋಣ ಅಂತಿದ್ದೆ, ನೀ ನನ್ ಕರೀಲಿಲ್ವೇ? ಒಬ್ಬರಿಗೆ ಮತ್ತೊಬ್ಬರು ಕರೆದಂತಹ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಇಲ್ಲಿ ಯಾರನ್ನ ಯಾರೂ ಸಹ ಕರೆದಿಲ್ಲ, ಆದರೆ ಹೆಂಡತಿಗೆ ಗಂಡ ಕರೆದ ಹಾಗೆ, ಗಂಡನಿಗೆ ಹೆಂಡತಿ ಕರೆದ ಹಾಗೆ ಕೇಳಿಸ್ತಾ ಇದೆ. ಆಗ ಸರ್ದಾರ್ ಸೋಮಣ್ಣನ ಹೆಂಡತಿ ಹೇಳ್ತಾಳೆ, ರೀ ರೀ ಒಂದು ಕೆಲಸ ಮಾಡ್ತೀರಾ? ಏನದು? ಅಗೋ ಅಲ್ಲಿದೆಯಲ್ಲ ಎತ್ತರವಾದ ಬೆಟ್ಟ, ಅದರ ನೆತ್ತಿ ಮೇಲಿಂದ ನೀವು ಕೆಳಕ್ಕೆ ನೆಗೆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ನೋಡೋದಕ್ಕೆ. ಆ ಬೆಟ್ಟದ ಮೇಲಿಂದ ಎತ್ತರವಾದಂತಹ ಬೆಟ್ಟದಿಲ್ಲ, ನೀವು ನೆಗೆದ್ರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಹೋಗಿ ನೆಗಿತೀರಾ? ಸರಿಯಾದ ಮನಸ್ಥಿತಿಯನ್ನ ಒಳಗೊಂಡಿರುವ ಯಾರೂ ಕೂಡ ಈ ರೀತಿಯಲ್ಲಿ ಮಾತನಾಡುವುದಕ್ಕೆ ಸಾಧ್ಯ ಇಲ್ಲ. ಹೀಗಾಗಲೇ ಪಿಶಾಚಿಗಳು, ದುಷ್ಟಶಕ್ತಿಗಳು ಹೆಂಡಂದಿರ ಮನಸ್ಸುಗಳನ್ನ ಪ್ರವೇಶ ಮಾಡ್ತಿದ್ದಾರೆ. ಆಗ ಸರ್ದಾರ್ ಸೋಮಣ್ಣನಿಗೆ ಆಶ್ಚರ್ಯ ಆಗ್ಬಿಡತ್ತೆ. ಏನೇ ನಿನ್ನ ಮೈಯಲ್ಲಿ ಹುಷಾರಿದೆ ತಾನೆ? ಸರ್ದಾರ್ ಹೆಂಡತಿ ಅದನ್ನು ಕೇಳಿಸ್ಕೊಳ್ಳದೆ, ಬೇಗ ಹೋಗಿ ನೆಗಿರಿ ಅಂದ್ರೆ, ಇಲ್ದಿದ್ರೆ ನಾನು ನೆಗಿತೀನಿ ಅಷ್ಟೇ. ನೀವು ಹೋಗಿ ನೆಗೆದೆ ಹೋದ್ರೆ ಆ ಬೆಟ್ಟದ ನೆತ್ತಿ ಮೇಲಿಂದ
ನಾನೇ ನೆಗೆದು ಬಿಡ್ತೀನಿ ಅಷ್ಟೇ. ಆಗ ಸರ್ದಾರ್ ಸೋಮಣ್ಣ ಹೆಂಡತಿಗೆ ಸಮಾಧಾನವನ್ನು ಮಾಡ್ತಾನೆ. ಬೇಕಾದ್ರೆ ಇಬ್ರು ನೆಗೆಯೋಣ, ಅದಕ್ಕೇನಂತೆ. ಆದ್ರೆ ಅದು ಯಾಕೆ ಈ ಪರಿ ಆಸೆ ಆಗ್ತಿವೆ ಇಬ್ಬರಿಗೂ? ಒಂದು ಮಾತು ತಮ್ಮನನ್ನ ಕೇಳೋಣ, ಸಾವುಕಾರ ಕಾಮಣ್ಣನನ್ನ ಕೇಳೋಣ. ನೆಗಿಬೇಕು ಅಂದ್ರೆ ಇಬ್ಬರು ನೆಗೆಯೋಣ, ಅದಕ್ಕೇನಂತೆ. ಆದ್ರೆ ಯಾವತ್ತೂ ಆಗದೇ ಇರುವಂತಹ ಆಸೆ ಇವತ್ತು ಯಾಕೆ ಆಗ್ತಾ ಇದೆ? ಹೋಗಿ ಸಾವುಕಾರ ಕಾಮಣ್ಣನನ್ನ ಕೇಳೋಣ, ತಮ್ಮನನ್ನ ಕೇಳೋಣ ಇರು ಅಂತ ಇಬ್ಬರೂ ಕೂಡ ತಮ್ಮನ ಬಳಿಗೆ ಬರ್ತಾರೆ. ಅಷ್ಟೊತ್ತಿಗಾಗಲೇ ಸಾವುಕಾರ ಕಾಮಣ್ಣ ಏನಾಗಿದ್ದಾನೆ? ಇಬ್ಬರು ಆಗಲೇ ಬೆಟ್ಟದ ಕಡೆ ಅವಾಕ್ಕಾಗಿ ನೋಡುತ್ತಿರುವ ಸಾವುಕಾರಣ್ಣ ಅವನ ಹೆಂಡತಿ ಹತ್ತಿರ ಹೋಗುತ್ತಾರೆ. ಇವರಿಬ್ರು ಆಗಲೇ ಆ ಕಡೆ ನೋಡ್ಕೊಂಡು ನಿಂತುಬಿಟ್ಟಿದ್ದಾರೆ, ಬೆಟ್ಟದ ಕಡೆಗೆ. ಏಕಕಾಲದಲ್ಲಿ 4 ಜನಗಳಿಗೂ ಬೆಟ್ಟದ ಮೇಲಿಂದ ಬೀಳುವಂತಹ ಆಸೆ ಶುರುವಾಗಿದೆ. ಬಂದವನು ಸರ್ದಾರ್ ಸೋಮಣ್ಣನನ್ನು ನೋಡಿ ಸಾವುಕಾರ ಕಾಮಣ್ಣ ಕೇಳ್ತಾನೆ, ಅಣ್ಣ ನಿನಗ ಬೆಟ್ಟದ ಮೇಲಿಂದ ಬೀಳೋಣ ಅಂತ ಅನ್ನಿಸ್ತಾ? ಆ ಬೆಟ್ಟದ ಮೇಲಿನಿಂದ ಬೀಳೋಣ ಅಂತ ನಿನಗೇನಾದ್ರು ಅನ್ನಿಸ್ತಾ? ಸರ್ದಾರ್ ಸೋಮಣ್ಣ ಹೇಳ್ತಾನೆ, ಎಲ್ಲ ಇವನ ಅದನ್ನೇ ಕೇಳೋಣ ಅಂತ ಬಂದೆ ಕಣಪ್ಪ. ನಿನಗೂ ಹಾಗೆ ಅನ್ನಿಸ್ತಿದೀಯ? ನಾನು ಕೇಳುವುದಕ್ಕೆ ಬಂದಿದ್ದು ಅದನ್ನೇ, ಆದ್ರೆ ನಿನಗೂ ಹಾಗೆ ಅನ್ನಿಸ್ತಿದೀಯ? ಯಾಕೆ ನಮ್ಮೆಲ್ಲರಿಗೂ ಏಕಕಾಲದಲ್ಲಿ ಹೀಗೆ ಅನ್ನಿಸ್ತಾ ಇದೆ? ಆಗ 4 ಜನ, ಸರ್ದಾರ್ ಸೋಮಣ್ಣ, ಸಾವುಕಾರ ಕಾಮಣ್ಣ, ಅವರ ಹೆಂಡತಿಯರು ಎಲ್ಲರೂ ಕೂಡ ಹೀಗೆ ಅಂದ್ಕೊಳ್ಳು. ಅದಕ್ಕೆ ದನಿಗೂಡಿಸುವಂತಹ ರೀತಿಯಲ್ಲಿ ಸಾವುಕಾರ ಕಾಮಣ್ಣನ ಹೆಂಡತಿಯು ಕೂಡ ಹೇಳ್ತಾಳೆ, ನನಗೂ ಅಷ್ಟೇ, ನಮಗೂ ಕೂಡ ಹಾಗೆಯೇ ಅನ್ನಿಸ್ತು. ಆಗ ಸಾವುಕಾರ ಕಾಮಣ್ಣ ಹೇಳ್ತಾನೆ, ನಮಗೆಂದೂ ಹೀಗಾದದ್ದಿಲ್ಲ. ಬೋಳೆ ಶಂಕರನಿಗೂ ಹೀಗೆ ಆಗುತ್ತೇನೋ ಕೇಳೋಣ ಬಾ. ಹೀಗೆ ಅವನಿಗೂ ಏನಾದ್ರು ಆಗ್ತಿದೆಯಾ ಕೇಳೋಣ ಬಾ. 4 ಜನಗಳು ಕೂಡ ಬೋಳೆ ಶಂಕರನ ಬಳಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಸರ್ದಾರ್ ಸೋಮಣ್ಣ ಬೋಳೆ ಶಂಕರನನ್ನು ಕುರಿತು ಹೀಗೆ ಕೇಳ್ತಾರೆ, ಅಯ್ಯ ಬೆಪ್ತಕ್ಕಡಿ, ಆ ಬೆಟ್ಟದ ತುದಿಯಿಂದ ಹಾರಿ ಬೀಳೋಣ ಅಂತ ನಿನಗೇನಾರು ಅನ್ನಿಸ್ತಾ? ನಿನಗೇನಾರು ಆಗನ್ನಿಸ್ತೇನಪ್ಪ? ಬೆಟ್ಟದ ಮೇಲಿನಿಂದ ಬೀಳೋಣ ಅಂತ ನಿನಗೇನಾರು ಅನ್ನಿಸ್ತಾ? ಬೋಳೆ ಶಂಕರ ಜಾಣ, ನಿಮಗೆ ಆಗನ್ನಿಸ್ತಾ? ಹಾಗೇನಾರು ಅನ್ನಿಸ್ತಿದೆಯಾ ನಿಮಗೆ? ಸರ್ದಾರ, ನಮಗೆಲ್ಲರಿಗೂ ಆಗನ್ನಿಸುತ್ತಾ ಇದೆ. ನಿನಗೂ ಅನ್ನಿಸುತ್ತಿದೆಯೇ? ನಮಗೆಲ್ಲರಿಗೂ ಕೂಡ ಹಾಗೇ ಅನ್ನಿಸ್ತಾ ಇದೆ. ನಿನಗೇನಾರು ಅನ್ನಿಸ್ತಿದೆಯಾ? ಬೋಳೆ ಶಂಕರ, ಇಲ್ಲವಲ್ಲ. ಆಗ ಸಾವುಕಾರ ಕಾಮಣ್ಣ, ಹೇಳಿ ಕೇಳಿ ಬೆತ್ತಡ್ಡೆ ಬೋಳೆ ಶಂಕರ, ಅವನಿಗೇನನ್ಸುತ್ತೆ? ಇಲ್ಲಿ ಅಣ್ಣಂದಿರು ಮತ್ತು ಅತ್ತಿಗೆಯರು ನಾವೇ ಜಾಣರು, ನಾವೇ ಬುದ್ಧಿವಂತರು ಎಂದು ಹೇಳಿಕೊಳ್ಳುವ ಅವರ ಮನಸ್ಥಿತಿಯನ್ನ ನಾವಿಲ್ಲಿ ಗಮನಿಸಬೇಕು. ಆಗ ಬೋಳೆ ಶಂಕರ ಹೇಳ್ತಾರೆ, ಆದ್ರೆ ಮನುಷ್ಯ ಹೌದೋ? ನಿಮಗನ್ನಿಸಿದ ಹಾಗೆ ನನಗನ್ನಿಸ್ದೇ ಇರಬಹುದು, ಆದ್ರೆ ನಾನೂ ಒಬ್ಬ ಮನುಷ್ಯ ಅಲ್ವೇ? ಸರ್ದಾರ, ನಾವು 4 ಅನ್ನಿಸಿದ್ದು ನಿನಗೊಬ್ಬನಿಗೆ ಅನ್ಸೋದಿಲ್ಲ ಅಂದ್ರೆ ಅದು ಅನುಮಾನವೇ. ನೀನು ಮನುಷ್ಯನೇ ಅಲ್ಲ ಅನ್ಸುತ್ತೆ. ನಾವು 4 ಜನಗಳಿಗೂ ಅನ್ನಿಸ್ತಾ ಇದೆ, ನೀನೊಬ್ಬನಿಗೆ ಅನ್ನಿಸ್ತಾ ಇಲ್ಲ. ಹಾಗಿದ್ಮೇಲೆ ಅದು ಅನುಮಾನ. ಆಗ ಸಾವುಕಾರಣ್ಣ, ಅಣ್ಣ, ಅಕ್ಕ, ಆ ಬೆಟ್ಟದ ಮೇಲೆ ಕೆಂಪು ಹೂವಿನ ಮಳೆ ಇದೆಯಲ್ಲ, ಅದರ ಮರೆಯಲ್ಲೊಬ್ಬ ದೇವತೆ ನಿಂತ್ಕೊಂಡು ಕೈ ಮಾಡಿ ಕರೆದಂತೆ ಕಾಣಿಸೋದಿಲ್ವಾ? ನೋಡಿ, ನನಗೆ ಕಾಣಿಸ್ತಾ ಇದೆ.
ಆ ಬೆಟ್ಟದ ಮೇಲೆ ಕೆಂಪು ಹೂವಿನ ಒಂದು ಗಿಡ ಇದೆಯಲ್ಲ, ಆ ಗಿಡದ ಮರೆಯಲ್ಲಿ ಒಬ್ಬ ದೇವತೆ ನಿಂತ್ಕೊಂಡು ಕೈ ಮಾಡಿ ಕರೆದ ಹಾಗೆ ಕಾಣಿಸ್ತಾ ಇದೆ. ಅದು ನಿಮಗೆ ಕಾಣಿಸ್ತಾ ಇಲ್ವಾ? ಆಗ ಸರ್ದಾರ್ ಸೋಮಣ್ಣ, ಹೌದು, ದುಂಡಗೆ ಹುರಿಯೋ ಕಣ್ಣಿವೆ. ಸಾವುಕಾರ ಕಾಮಣ್ಣನ ಕಣ್ಣಿಗೆ ಒಬ್ಬ ದೇವತೆಯ ಹಾಗೆ ಕಾಣಿಸಿದ್ರೆ ಅದರ ಕಣ್ಣು ಹುರಿಯುವ ಹಾಗೆ ದುಂಡಗೆ ಸರ್ದಾರ್ ಸೋಮಣ್ಣನಿಗೆ ಕಾಣಿಸ್ತದೆ. ಸಾವುಕಾರ ಕಾಮಣ್ಣನ ಹೆಂಡತಿಗೆ, ಹೌದು, ಹೊಳೆಯೋ ಹಲ್ಲಿವೆ. ಸರ್ದಾರನ ಹೆಂಡತಿಗೆ ಎತ್ತಿನ ಹಾಗೆ ಕೊಂಬಿವೆ, ಆದರೆ ದೇವತೆಗಳು ಇಬ್ಬರಿದ್ದಾರೆ. ಒಬ್ಬೊಬ್ಬರ ಕಣ್ಣಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸ್ತಾ ಇದೆ. ಪಿಶಾಚಿ ಈಗಾಗಲೇ ಪ್ರವೇಶವನ್ನ ಮಾಡ್ತಾ ಇದೆ. ಪಿಶಾಚಿಗಳು ಒಬ್ಬರ ಕಣ್ಣಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸುವಂತಹ ಈ ಸನ್ನಿವೇಶವನ್ನ ನಾವಿಲ್ಲಿ ಗಮನಿಸಬೇಕು. ಆಗ ಬೋಳೇಶಂಕರ ಹೇಳ್ತಾನೆ, ದೇವತೆಗಳಾಗಿದ್ರೆ ನನಗೂ ಕಾಣಿಸಬಹುದಿತ್ತಲ್ವಾ? ದೇವತೆಗಳಾಗಿದ್ರೆ ದೇವರು ಎಲ್ಲರ ಕಣ್ಣಿಗೆ ಕಾಣುವುದು ಒಂದೇ ರೀತಿ, ಪಿಶಾಚಿಗಳು ಒಬ್ಬೊಬ್ಬರ ಕಣ್ಣಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸ್ತಾನೆ. ಅದಕ್ಕೆ ಬೋಳೇಶಂಕರ ಹೇಳ್ತಾನೆ, ಒಂದು ವೇಳೆ ನಿಮ್ಮ ಕಣ್ಣಿಗೆ ಕಾಣಿಸುತ್ತಿರುವುದು ದೇವತೆಯಾಗಿದ್ರೆ ನನಗೂ ಕಾಣಿಸಬಹುದಿತ್ತಲ್ಲ. ನನಗೆ ಮಾತ್ರ ಕಾಣಿಸದೆ ನಿಮ್ಮ ಕಣ್ಣಿಗೆ ಮಾತ್ರ ಕಾಣಿಸ್ತಿದೆ ಅಂದ್ರೆ ಅದರ ಅರ್ಥ ಏನು? ಸರ್ದಾರನ ಹೆಂಡತಿ, ಮನುಷ್ಯರಿಗೆ ಮಾತ್ರ ದೇವತೆಗಳು ಕಾಣಿಸೋದು, ನೀನು ಮನುಷ್ಯನೇ ಅಲ್ಲ. ಇಲ್ಲಿ ಬೋಳೇಶಂಕರನನ್ನ ಮನುಷ್ಯನೇ ಅಲ್ಲ ಅನ್ನುವ ರೀತಿಯಲ್ಲಿ ಅವರು ಮಾತನಾಡ್ಬಿಡ್ತಾರೆ. ಅದರ ನಿಜವಾಗಿ ನೋಡೋದಾದ್ರೆ ಬೋಳೇಶಂಕರ ಇಲ್ಲಿ ಮನುಷ್ಯ ಅಂತ. ಮನುಷ್ಯರ ಕಣ್ಣಿಗೆ ಮಾತ್ರ ಕಾಣಿಸೋದವು ದೇವತೆಗಳು. ನೀನು ಮನುಷ್ಯನೇ ಅಲ್ಲ ಅಂದಮೇಲೆ ನಿನ್ನ ಕಣ್ಣಿಗೆ ಹೇಗೆ ಕಾಣಿಸ್ತವೆ? ಸಾವುಕಾರ ಕಾಮಣ್ಣನ ಹೆಂಡತಿ, ನಿನಗೆ ದೆವ್ವ ಭೂತ ಮಾತ್ರ ಕಾಣೋದು ಸಾಧ್ಯ, ನಿನಗೆ ದೆವ್ವ ಭೂತ ಮಾತ್ರ ಕಾಣೋದು ಸಾಧ್ಯ, ದೇವರುಗಳೆಲ್ಲ ಕಾಣಿಸ್ತವೆ. ಆಗ ಬೋಳೇಶಂಕರ ಹೇಳ್ತಾರೆ, ಒಮ್ಮೊಮ್ಮೆ ಪಿಶಾಚಿಗಳು ಈ ರೀತಿ ಆಟ ಆಡೋದಿದೆ. ಭಕ್ತಿಯಿಂದ ಒಮ್ಮೆ ಶಿವನ ಹೆಸರು ತಕೊಂಡು ಆ ಕಡೆ ನೋಡಿ, ನನಗಂತೂ ಬೆಟ್ಟ ಮಳೆ ಬಿಟ್ಟು ಇನ್ನೇನೂ ಕಾಣಿಸಲಿಲ್ಲ, ಏನೂ ಅನ್ನಿಸಲೂ ಇಲ್ಲ. ನಿಮ್ಮನ್ನು ನೋಡಿ ನಗಬೇಕಂತ ಒಂದು ಬಾರಿ ಅನ್ಸಿದ್ ನಿಜ. ನಿಮ್ಮನ್ನು ನೋಡಿ ಒಂದ್ಸಾರಿ ನಗಬೇಕು ಅಂತ ಅನ್ನಿಸ್ತೇ ವಿನಃ ಅದು ಬಿಟ್ಟು ಆ ಬೆಟ್ಟದ ಬಳಿಯಲ್ಲಿ ನನಗೇನೂ ಕೂಡ ಕಾಣಿಸ್ತಾ ಇಲ್ಲ. ನೀವು ಒಮ್ಮೆ ಶಿವನ ಹೆಸರನ್ನ ಸ್ಮರಣೆ ಮಾಡಿಕೊಂಡು ಆ ಕಡೆ ನೋಡಿ, ಏನೂ ಕಾಣಿಸೋದಿಲ್ಲ. ನನಗೆ ಬೆಟ್ಟ ಮಳೆ ಬಿಟ್ಟು ಇನ್ನೇನು ಕಾಣಿಸ್ತಾ ಇಲ್ಲ. ನೋಡಿ ತಿಳ್ಕೊಳ್ಳಿ, ಒಮ್ಮೊಮ್ಮೆ ಪಿಶಾಚಿಗಳು ಸಹ ಈ ರೀತಿ ಆಟ ಆಡೋದಿದೆ. ಒಬ್ಬೊಬ್ಬರ ಕಣ್ಣಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸ್ತವೆ. ಪಿಶಾಚಿಗಳಿರಬಹುದು, ನೀವದನ್ನ ಅರ್ಥ ಮಾಡಿಕೊಳ್ಬೇಕು. ಯಾವಾಗ ನಿಮ್ಮ ಕಣ್ಣಿಗೆ ಕಾಣಿಸುತ್ತಿರುವುದು ಪಿಶಾಚಿ ಅನ್ನುವ ರೀತಿಯಲ್ಲಿ ಬೋಳೇಶಂಕರ ಹೇಳ್ಬಿಡ್ತಾನೋ, ಸಾವುಕಾರ ಕಾಮಣ್ಣನ ಹೆಂಡತಿಗೆ ಸಿಟ್ಟು ಬಂದ್ಬಿಡುತ್ತೆ. ಅವಾಗ ಹೇಳ್ತಾನೆ, ದೊಡ್ಡ ಮನುಷ್ಯ ಅಲ್ಲವೇ, ತಿಂದ ರೊಟ್ಟಿ ಲೆಕ್ಕ ಕೂಡ ಗೊತ್ತಾಗೋದಿಲ್ಲ, ನಮ್ಮನ್ನು ನೋಡಿ ನಗಬೇಕನ್ನಿಸ್ತಾನೆ. ತಿಂದಿರುವ ರೊಟ್ಟಿಯನ್ನು ಲೆಕ್ಕ ಹಾಕೋದಿಕ್ ಬರೋದಿಲ್ಲ ನಿನಗೆ ನಮ್ಮನ್ನು ನೋಡಿ ನಗಬೇಕು ಅಂತ ಅನ್ನಿಸ್ತಾ? ಸಿಟ್ಟು ಮಾಡಿಕೊಂಡು ಹೇಳ್ತಾಳೆ. ಸಾವುಕಾರ ಕಾಮಣ್ಣನ ಹೆಂಡತಿ ಮತ್ತೆ ಮುಂದುವರೆದು, ನೋಡಿ, ಈ ಬೆಪ್ತಕ್ಕಡಿಗೆ ಮನುಷ್ಯರು ಅಂದ್ರೆ ಅಷ್ಟಕ್ಕಷ್ಟೇ. ಎತ್ತಿನ ಜೊತೆಗಿದ್ದಾಗಷ್ಟೇ ಅವನಿಗೆ ಸಂತೋಷವಾಗುವುದು. ಯಾಕೆಂದ್ರೆ ಎತ್ತಿಗಿಂತ ತನಗೆ ಜಾಸ್ತಿ ಬುದ್ಧಿದೆ ಅಂತ ಅವನಿಗೆ ಗೊತ್ತು. ಇವನೊಬ್ಬ ಪ್ರಾಣಿ ಹಾಗೆ. ಯಾಕೆಂದ್ರೆ ಯಾವಾಗಲೂ ಎತ್ತುಗಳ ಜೊತೆಯಲ್ಲಿ ಇರ್ತಕ್ಕಂಥವು. ಎತ್ತಿಗಿಂತ ಸ್ವಲ್ಪ ಜಾಸ್ತಿ ಬುದ್ಧಿ ಇದೆ ಅಂತ ಅಂದ್ಕೊಂಡಿದ್ದಾನೆ. ಇವನು ಮನುಷ್ಯನಲ್ಲ, ಇವನಿಗೆ ಮನುಷ್ಯರನ್ನ ಕಂಡ್ರೆ ಅಷ್ಟಕ್ಕಷ್ಟೇ, ಇವನಿಗೆ ಮನುಷ್ಯರನ್ನು ಕಂಡ್ರೆ ಆಗೋದಿಲ್ಲ ಎಂದು ಮನುಷ್ಯ ವಿರೋಧಿ ಎಂಬ ರೀತಿಯಲ್ಲಿ ಬೋಳೇಶಂಕರನನ್ನು ಕುರಿತು
ಸಾಹುಕಾರನ ಹೆಂಡತಿ ಹೇಳಿಬಿಡ್ತಾಳೆ. ಆಗ ಅತ್ತಿಗೆಯರ ಮಾತುಗಳನ್ನು ಕೇಳಿಸಿಕೊಂಡು ಬೋಳೇಶಂಕರ ಹೇಳ್ತಾನೆ, ನೋಡಿ, ನಾನು ದಡ್ಡನಿರಬಹುದು, ಆದ್ದರಿಂದ ನೀವೇನು ಹೇಳ್ತೀರಿ ಅಂತ ಅರ್ಥವಾಗಲಿಲ್ಲ. ಅರ್ಥವಾದರೂ ನಾನು ಒಪ್ಪೋದಿಲ್ಲ. ನಿಮ್ಮ ದೃಷ್ಟಿಯಲ್ಲಿ ನಾನು ದಡ್ಡನಿರಬಹುದು, ನೀವು ಹೇಳುತ್ತಿರುವಂತಹ ಮಾತುಗಳು ನನಗೆ ಅರ್ಥವಾಗದೇ ಇರಬಹುದು. ಒಂದು ವೇಳೆ ನಿಮ್ಮ ಮಾತುಗಳು ನನಗೆ ಅರ್ಥವಾದರೂ ಸಹ ನಿಮ್ಮ ಮಾತುಗಳನ್ನು ನಾನು ಒಪ್ಕೊಳ್ಳೋದಿಲ್ಲ. ಆಯ್ತಲ್ಲ, ನನಗನ್ನಿಸಿದ್ದನ್ನು ಹೇಳಿದ್ದೇನೆ. ನಿಮಗೆ ನಂಬಿಕೆ ಬರದಿದ್ರೆ ಸೀದಾ ನೀವು ನರಕಕ್ಕೆ ಹೋಗಬಹುದು ಅಂತ ಹೇಳಿ ತನ್ನ ಕೆಲಸದಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾನೆ ಬೋಳೇಶಂಕರ. ಹೀಗೆ ಬೋಳೇಶಂಕರ ನೇರ ನಡೆನುಡಿಯ ಸ್ವಭಾವವನ್ನು ಒಳಗೊಂಡಂಥವನು. ತನಗೇನು ಅನ್ನಿಸ್ತೋ ಅದನ್ನ ಅತ್ತಿಗೆಯರಿಗೆ ಹೇಳಿಬಿಡ್ತಾನೆ. ನೋಡಿ, ನನಗನ್ನಿಸಿದ್ದನ್ನು ಹೇಳಿದ್ದೇನೆ. ನಿಮಗೆ ನಂಬಿಕೆ ಬರೆದಿದ್ರೆ ಸೀದಾ ನೀವು ನರಕಕ್ಕೆ ಹೋಗ್ಬೋದು. ನಿಮ್ಮ ಕಷ್ಟವನ್ನು ನೀವೇ ತಂದುಕೊಳ್ಬಹುದು. ಕಷ್ಟವನ್ನ ತಂದುಕೊಳ್ಬೇಡಿ, ಕಷ್ಟದಲ್ಲಿ ಬದುಕನ್ನು ನಡೆಸಬೇಡಿ ಅಂತ ಹೇಳಬಲ್ಲೆ. ಆದ್ರೆ ನಾವು ಕಷ್ಟದಲ್ಲಿ ಬದುಕ್ತೀವಿ ಅಂತಂದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಅದು ನಿಮಗೆ ಬಿಟ್ಟಂತಹ ವಿಚಾರ. ಯಾವಾಗ ನರಕಕ್ಕೆ ಹೋಗ್ರಿ ಅಂತ ಹೇಳ್ಬಿಡ್ತಾನೋ ಸರ್ದಾರನ ಹೆಂಡತಿಗೆ ಸಿಟ್ಟು ಬಂದ್ಬಿಡುತ್ತೆ. ನಮಗೆ ನರಕಕ್ಕೆ ಹೋಗು ಅನ್ನೋನನ್ನು ನೋಡಿಕೊಂಡು ಸುಮ್ಮನೆ ಇದ್ದೀರಲ್ರಿ, ನೀವೇನ್ ಗಂಡಸ್ರ? ಪ್ರಾಣಿಗಳ? ಈ ಪ್ರಾಣಿ ಅಂತವನ ಜೊತೆಯಲ್ಲಿರೋದಕ್ಕಿಂತ ಯಾರೋ ರಾಜರ ಕೈಲಿ ಸಿಪಾಯಿ ಆಗಿರೋದು ಮೇಲು. ಇಂತಹ ಸಂದರ್ಭದಲ್ಲಿ ನಾವು ಇವನ ಜೊತೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನ ನರಕಕ್ಕೆ ಹೋಗು ಅನ್ನೋನನ್ನು ನೋಡ್ಕೊಂಡು ನೀವು ಸುಮ್ಮನೆ ಇದ್ದೀರಲ್ಲ, ನೀವೇನ್ ಗಂಡಸರ? ಪ್ರಾಣಿಗಳ? ಗಂಡಸರ ಗಂಡಸ್ತನವನ್ನ ಪ್ರಚೋದಿಸುವಂತಹ ಮಾತುಗಳನ್ನ ಇಲ್ಲಿ ಹೆಂಡತಿಯರು ಹಾಡುವುದನ್ನ ನಾವಿಲ್ಲಿ ಗಮನಿಸಬಹುದು. ಗಂಡಸರನ್ನ ಕೆರಳಿಸುವಂತಹ ಮಾತುಗಳು. ನಮ್ಮನ್ನೇ ನರಕಕ್ಕೆ ಹೋಗುವಂತಿದ್ದಾನೆ ಅಂತ ಮಾತನ್ನ ಕೇಳ್ಕೊಂಡು ಸುಮ್ಮನಿದಿರಲ್ಲ ನೀವು. ಈ ಪ್ರಾಣಿಯ ರೀತಿಯಲ್ಲಿ ಇರುವಂತಹ ಬೋಳೇಶಂಕರನ ಜೊತೆಯಲ್ಲಿ ಬದುಕೋದಕ್ಕಿಂತ ಯಾರೋ ರಾಜರ ಕೈಲಿ ಸಿಪಾಯಿ ಸೈನಿಕನಾಗಿರೋದು ಮೇಲು. ಬೇಡ ಇವನ ಜೊತೆಲಿರೋದು, ಹೆಂಡತಿಯರು ಹೇಳ್ಬಿಡ್ತಾರೆ. ಅದಕ್ಕೆ ಸಾಹುಕಾರ ಕಾಮಣ್ಣನ ಹೆಂಡತಿಯೂ ತನಿಗೂಡಿಸ್ತಾಳೆ. ಈ ಬೆಪ್ತಟ್ಟಿ ಜೊತೆ ಇರೋದಕ್ಕಿಂತ ಯಾರದೋ ಅಂಗಡಿಯಲ್ಲಿ ಲೆಕ್ಕ ಬರೀತ ಜೀವನ ಮಾಡೋದು ಮೇಲು. ಇವನ ಹತ್ರ ಇರೋದಕ್ಕೆ ಸಾಧ್ಯವ? ಇಂಥವನ ಜೊತೆಯಲ್ಲಿ ನಾವು ಬದುಕೋದಕ್ಕೆ ಸಾಧ್ಯವ? ಬೇಡ. ಇವನ ಜೊತೆಯಲ್ಲಿ ಇರುವುದಕ್ಕಿಂತ ಯಾರದೋ ಅಂಗಡಿಯಲ್ಲಿ ಲೆಕ್ಕ ಬರಿತಾ ಜೀವನ ಮಾಡೋಣ, ಇವನ ಜೊತೆ ಇರೋದು ಬೇಡ. ಆಗ ಹೇಳ್ಬಿಡ್ತಾಳೆ ಸರ್ದಾರರ ಹೆಂಡತಿ, ರೀ, ಆಸ್ತಿ ಪಾಲು ಮಾಡಿ ಇಸ್ಕೊಳ್ಳಿ, ಬೇಕಾದ ಹಾಗೆ ಪಾಳೆಗಾರರಾಗಿರಬಹುದು. ಸಾಹುಕಾರ ಕಾಮಣ್ಣನ ಹೆಂಡತಿನೂ ಹೇಳ್ತಾಳೆ, ರೀ, ಆಸ್ತಿ ಭಾಗ ಮಾಡಿ ನಮಗೆ ಬಂದಷ್ಟರಿಂದಲೇ ಹೊಟ್ಟೆ ಮೇಲೆ ಕೈ ಆಡಿಸ್ಕೊಂಡು ಸಾಹುಕಾರರಾಗಿ ಇರಬಹುದು. ನಮ್ಮ ಪಾಡಿಗೆ ನಾವು ಸಂತೋಷವಾಗಿರೋಣ, ನಮ್ಮ ಆಸ್ತಿಯನ್ನು ಭಾಗ ಮಾಡಿ ತಗೊಂಡ್ಬಿಡೋಣ, ನಮ್ಮ ಪಾಡಿಗೆ ನಾವು ಬದುಕೋಣ. ಆದರೆ ಈ ಬೋಳೇಶಂಕರನ ಜೊತೆಯಲ್ಲಿ ಬದುಕೋದು ಬೇಡ ಎಂದು ಹೆಂಡತಿಯರಿಬ್ಬರೂ ಕೂಡ ಹೇಳ್ಬಿಡ್ತಾರೆ ಗಂಡಂದಿರಿಗೆ. ಆಗ ಸರ್ದಾರ ಹೇಳ್ತಾನೆ, ಅಯ್ಯ ಕಾಮಣ್ಣ, ನಮಗಿರೋ ಆಸ್ತಿ 3 ಭಾಗ ಮಾಡಿ 1 ಭಾಗ ನನಗೆ ಕೊಡು. ಎಲ್ಲಾದರೂ ಪಾಳೆಗಾರಿಕೆ ಮಾಡ್ಕೊಂಡಿರ್ತಾನೆ, ಆದರೆ ಖಂಡಿತ ಈ ಬೆಪ್ತಟ್ಟಿ ಜೊತೆ ಇರೋಲ್ಲ. ಹೆಂಡತಿಯರ ಮಾತುಗಳನ್ನು ಕೇಳಿಸಿಕೊಂಡಂತಹ ಈ ಅಣ್ಣಂದಿರು ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ಅಣ್ಣ ತಮ್ಮಂದಿರಿಬ್ಬರು ಮಾತನಾಡ್ಕೊಳ್ತಾರೆ. ಸರ್ದಾರ್ ಸೋಮಣ್ಣ ಸಾಹುಕಾರ ಕಾಮಣ್ಣನಿಗೆ ಹೇಳ್ತಾರೆ, ಅಯ್ಯ ಕಾಮಣ್ಣ, ನಮ್ಗಿರೋ ಆಸ್ತಿನ 3 ಭಾಗ ಮಾಡಿಬಿಡು, ನನಗೊಂದು ಭಾಗ ಕೊಡು. ನಾನು ಎಲ್ಲಾದರೂ ಪಾಳೆಗಾರಿಕೆ ಮಾಡ್ಕೊಂಡು ನೆಮ್ಮದಿಯಾಗಿರ್ತೀನಿ, ಆದರೆ ಈ ಬೆಪ್ತಟ್ಟಿ ಜೊತೆ ಮಾತ್ರ ಇರೋದಕ್ಕೆ ಸಾಧ್ಯ ಇಲ್ಲ. ಸಾಹುಕಾರ ಕಾಮಣ್ಣನು ಅದನ್ನೇ ಹೇಳ್ತಾನೆ, ನಾನು ಅಷ್ಟೇ, ಬೇಕಾದರೆ ಯಾರದೋ ಜಮಾ ಖರ್ಚು ಬರೆದುಕೊಂಡಿದ್ದೇನೆ, ಈ ಬೆಪ್ತಟ್ಟಿ ಜೊತೆಗಿರೋದಿಲ್ಲ. ಯಾರತ್ರಾದ್ರೂ
ಲೆಕ್ಕ ಬರೆದುಕೊಂಡು ಜೀವನ ಮಾಡ್ತೀನಿ ಬೇಕಾದ್ರೆ. ಈ ಬೆಪ್ತಕ್ಕಡಿ ಬೋಳೇಶಂಕರನ ಜೊತೆಯಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸರ್ದಾರ್ ಸೋಮಣ್ಣ, ಸಾವುಕಾರ ಕಾಮಣ್ಣ ಇಬ್ರು ಹೇಳ್ಬಿಡ್ತಾರೆ. ಆಗ ಇವರಿಬ್ಬರು ಹೇಳಿದಂತಹ ಮಾತುಗಳನ್ನು ಕೇಳಿಸಿಕೊಂಡಂತಹ ಬೋಳೇಶಂಕರ ಹೇಳ್ತಾರೆ, ನೋಡಿ, ನೀವಾಗಲಿ ನಿಮ್ಮ ಹೆಂಡತಿರಿಗಾಗಲಿ ಹೊಲದಲ್ಲಿ ದುಡಿದವರಲ್ಲ, ಕಷ್ಟಪಟ್ಟವರಲ್ಲ. ನೀವಾಗಲಿ ನಿಮ್ಮ ಹೆಂಡತಿಯರಾಗಲಿ ಯಾರೂ ಹೊಲದಲ್ಲಿ ಕೆಲಸ ಮಾಡಿಲ್ಲ. ಹೀಗಿರುವಾಗ ಆಸ್ತಿಯನ್ನು ಪಾಲು ತೆಗೆದುಕೊಂಡೋಗಿ ನೀವು ಹೆಂಗೆ ಬದುಕ್ತೀರಿ? ಬೇಡ. ಸಲಹೆಯನ್ನು ಕೊಡ್ತಾನೆ ಬೋಳೇಶಂಕರ. ಆಗ ಸರ್ದಾರ್ ಸೋಮಣ್ಣನ ಹೆಂಡತಿ ಹೇಳ್ತಾಳೆ, ಅಂದ್ರೆ ನಿನ್ನೊಬ್ಬನ ಕಷ್ಟದಿಂದಲೇ ನಾವೆಲ್ಲ ಬದುಕಿದೆವು ಅಂತ ನಿನ್ನ ಮಾತಿನ ಅರ್ಥ ಏನ್? ನೀನು ಹೇಳ್ತಿರೋದು ನಿನ್ನೊಬ್ಬನ ಕಷ್ಟದಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತ ಹೇಳ್ತಾ ಇದೀಯಾ? ಇದೇ ತಾನೇ ನೀನು ಹೇಳುತ್ತಿರುವ ಮಾತಿನ ಅರ್ಥ? ಆಗ ಸರ್ದಾರ ಹೇಳ್ತಾನೆ, ಅಯ್ಯ, ಆಸ್ತಿ 3 ಭಾಗ ಮಾಡಿ 1 ಭಾಗ ನೀನ್ ತಗೋ. 3 ಭಾಗ ಮಾಡಿಬಿಡೋಣ. ಇನ್ನು ನಾವು 3 ಜನ ಒಟ್ಟಾಗಿ ಇದ್ದು ಪ್ರಯೋಜನ ಇಲ್ಲ. ಒಟ್ಟಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ. ಯಾವಾಗ 3 ಭಾಗ ಮಾಡಬೇಕು ಅಂತ ಅಣ್ಣ ತಮ್ಮಂದಿರು ಮುಂದಾಗ್ತಾರೋ ಆಗ ಸರ್ದಾರ್ ಸೋಮಣ್ಣನ ಹೆಂಡತಿ ಹೇಳ್ತಾಳೆ, 1 ಭಾಗವಾದರೂ ಇವನಿಗೆ ಯಾಕೆ? ಇವನಿಗೆ ಹೆಂಡತಿನೇ ಮಕ್ಕಳೇ. ಮುಂದೆ ಕೂಡ ಇವನಿಗೆ ಹೆಣ್ಣು ಕೊಡುವಂತ ಉದಾರಿ ದಯವಂತರಾರಿಲ್ಲ. ದಿನ ಅನ್ನ ಹಾಕಿದರೂ ತಿರ್ಪೆ ಹುಡುಗಿ ಕೂಡ ಇವನನ್ನು ಮದುವೆ ಆಗೋದಕ್ಕೆ ದಯಮಾಡಿ ಒಪ್ಪೋದಿಲ್ಲ. ಹೀಗಿರುವಾಗ ಇವನಿಗೆ ಯಾಕೊಂದು ಭಾಗ ಕೊಡಬೇಕು? ಭಾಗ ಕೊಟ್ಟು ಏನು ಪ್ರಯೋಜನ? ಇವನಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ಮುಂದೆಯೂ ಕೂಡ ತಿರುಪೆ ಎತ್ತುವ ಹುಡುಗಿಯೂ ಕೂಡ ಇವನನ್ನು ಮದುವೆ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಹೀಗಿರುವಾಗ 1 ಭಾಗವನ್ನು ಇವನಿಗೆ ಯಾಕೆ ಕೊಡಬೇಕು? ಇವರೆಲ್ಲರ ಮಾತುಗಳನ್ನು ಕೇಳಿಸಿಕೊಂಡಂತಹ ಬೋಳೇಶಂಕರ ಹೇಳ್ತಾನೆ, ಹೀಗೆ ನಿಮ್ಮಿಬ್ಬರ ಹಿಂದೆ ಪಿಶಾಚಿಗಳು ನಿಂತು ಮಾತನಾಡುತ್ತಿವೆ ಅಂತ ನನಗೆ ಗೊತ್ತು. ನಿಮಗೇನ್ ಬೇಕೋ ಅದನ್ನು ತಗೊಳ್ಳಿ. ನಿಮ್ಮ ಹಿಂದೆ ಪಿಶಾಚಿಗಳು ನಿಂತುಕೊಂಡು ಮಾತಾಡ್ತಿದ್ದಾರೆ. ದುಷ್ಟ ಶಕ್ತಿಗಳ ಆಸೆಯ ಬಲೆಗೆ ಬಿದ್ದಿದ್ದೀರಿ ನೀವು. ಹಾಗಾಗಿಯೇ ನೀವು ಹೀಗೆ ಮಾತನಾಡ್ತಿರೋದು. ಹಾಗಾಗಿ ನಿಮ್ಗೇನ್ ಬೇಕೋ ನೀವು ಅದನ್ನು ತಗೊಂಡು ಹೋಗಬಹುದು. ಸಾವುಕಾರನ ಹೆಂಡತಿ ಹೇಳ್ತಾಳಾಗ, ಎಲ್ಲ ಬೆಪ್ತಕ್ಕಡಿ, ನಮಗೆ ಪಿಶಾಚಿಗಳು ಅಂತಾನೆ ಕೇಳ್ತೀನಿ ಅಕ್ಕ. ನಮ್ಮನ್ನೇ ಪಿಶಾಚಿಗಳು ಅಂತ ಕರಿತಿದ್ದಾನಲ್ಲ, ಕೇಳಿಸ್ಕೊಂಡಕ್ಕ ನೀನು? ಅದಕ್ಕೆ ಸರ್ದಾರ್ನ ಹೆಂಡತಿ, ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ರಿ, ನೀವೇನ್ ಗಂಡಂದಿರ? ಹೆಂಡತಿಯರಿಗೆ ಬೈಯುವುದನ್ನ ಕೇಳಿಸ್ಕೊಂಡು ನೀವು ಸುಮ್ಮನೆ ನಿಂತಿದ್ದೀರಲ್ಲ, ನೀವೇನ್ ನಿಜವಾಗೂ ಗಂಡಂದಿರ? ನೀವು ಗಂಡಂದಿರನ್ನ ಪ್ರಚೋದಿಸುವಂತಹ ಮಾತುಗಳನ್ನ ಹೆಂಡತಿಯರು ಹೇಳ್ತಾರೆ. ಆಗ ಸಾವುಕಾರ ಕಾಮಣ್ಣ ಹೇಳ್ತಾನೆ, ಇನ್ನು ತಡೆದು ಪ್ರಯೋಜನವಿಲ್ಲ. ನೋಡೋಣ, ದುಡ್ಡಿರೋ ಪೆಟ್ಟಿಗೆ ಆಭರಣ ನನಗಿರಲಿ. ಸಾವುಕಾರ ಕಾಮಣ್ಣ 3 ಭಾಗವನ್ನು ಮಾಡಿಬಿಡ್ತಾನೆ. 3 ಭಾಗವನ್ನು ಮಾಡಿ 1 ಭಾಗ ಅವನು ತಗೊಳ್ತಾನೆ. ಏನನ್ನ? ದುಡ್ಡಿರೋ ಪೆಟ್ಟಿಗೆ ಆಭರಣ ನನಗಿರಲಿ. ಸಾವುಕಾರ ಕಾಮಣ್ಣ ದುಡ್ಡಿರುವಂತಹ ಪೆಟ್ಟಿಗೆಯನ್ನ, ಆಭರಣವನ್ನ ಸಾವುಕಾರ ಕಾಮಣ್ಣ ತಗೊಳ್ತಾನೆ. ಒಳ್ಳೆ ಗದ್ದೆ, ತೋಟ, ಹೊಲವೆಲ್ಲ ನಿನಗೆ. ಸರ್ದಾರ್ ಸೋಮಣ್ಣನಿಗೆ. ಸರ್ದಾರ್ ಸೋಮಣ್ಣನಿಗೆ ಒಳ್ಳೆಯ ಗದ್ದೆಯನ್ನ, ಒಳ್ಳೆಯ ತೋಟವನ್ನ, ಒಳ್ಳೆಯ ಹೊಲವನ್ನೆಲ್ಲ ಸರ್ದಾರ್ ಸೋಮಣ್ಣನಿಗೆ ಕೊಡ್ತಾರೆ. ನದಿ ಹತ್ತಿರ ಕಲ್ಲು ಮರಡಿ ಇದೆಯಲ್ಲ, ಅದು ಬೆಪ್ತಕ್ಕಡಿಗೆ. ಸರಿಯೇನೋ? ಕಲ್ಲು ಮರಡಿ, ಕಲ್ಲುಗಳಿಂದ ಕೂಡಿರುವಂತಹ ಬಂಜರು ಭೂಮಿ, ನಿಷ್ಪ್ರಯೋಜಕವಾದಂತಹ ಭೂಮಿಯನ್ನ ಬೋಳೇಶಂಕರನಿಗೆ ಕೊಟ್ಬಿಡ್ತಾರೆ. ದುಡ್ಡಿರುವ ಪೆಟ್ಟಿಗೆ, ಆಭರಣವನ್ನ ಸಾವುಕಾರ ಕಾಮಣ್ಣ ತೆಗೆದುಕೊಂಡ್ರೆ, ಒಳ್ಳೆಯ ಹೊಲ, ತೋಟ, ಗದ್ದೆಯನ್ನ ಸರ್ದಾರ್ ಸೋಮಣ್ಣ ತಗೊಳ್ತಾನೆ. ಯಾವುದೇ ಪ್ರಯೋಜನಕ್ಕೂ ಬಾರದೇ ಇರುವಂತಹ ಕಲ್ಲುಗಳಿಂದ ಕೂಡಿರುವಂತಹ ಭೂಮಿಯನ್ನ ಬೋಳೇಶಂಕರನಿಗೆ ಕೊಡ್ತಾನೆ. ಈ ರೀತಿಯಲ್ಲಿ
ಆಸ್ತಿಯನ್ನ ಪಾಲು ಮಾಡಿದಾಗ ಬೋಳೇಶಂಕರ ಎಂತಹ ಉದಾರಿತನದ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸ್ತಾನೆ ನೀವೇ ನೋಡಿ. ನಿಮಗೇನ್ ಬೇಕೋ ಅದನ್ನು ತಗೊಂಡು ನಿಮ್ಮ ಪಿಶಾಚಿಗಳ ಸಮೇತ ಹೋಗಿ, ನಾನೇನು ಮಾತಾಡೋದಿಲ್ಲ. ನಿಮಗೇನ್ ಬೇಕೋ ಅದನ್ನು ನೀವು ತೆಗೆದುಕೊಂಡು ಹೋಗ್ಬೋದು. ಏನ್ ಬೇಕೋ ನೀವು ಅದನ್ನು ಪಿಶಾಚಿಗಳ ಸಮೇತ ಹೋಗಿ. ನೀವು ಸರ್ದಾರನಿಗೆ ಸಿಟ್ಟು ಬರುತ್ತೆ, ಮತ್ತೆ ಪಿಶಾಚಿ ಅಂತೀಯ. ಆಗ ಸಾವುಕಾರಣ್ಣ, ನಾವು ಕೇಳಿದ್ದನ್ನು ಕೊಟ್ಟಿದ್ದಾನೆ, ಮತ್ ಕೋಪ ಯಾಕೆ? ಬಾರಣ ಹೋಗೋಣ. ಕೇಳಿದ್ದನ್ನು ಕೊಟ್ಟಿದ್ದಾನೆ, ಏನೂ ಮಾತಾಡಿಲ್ಲ. ಹೀಗಿರುವಾಗ ನಾವು ಅವನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳೋಣ? ಬಾ ಹೋಗೋಣ. ಸಾವುಕಾರ ಕಾಮಣ್ಣ ಸರ್ದಾರ್ ಸೋಮಣ್ಣನನ್ನ ಕರೆದುಕೊಂಡು ಹೊರಟು ಬಿಡ್ತಾನೆ. ಆಗ ಬೋಳೇಶಂಕರ ಹೇಳ್ತಾನೆ, ನಾನು ದಡ್ಡ ಅಂತ ಅವರ ಅಭಿಪ್ರಾಯ, ನಾನು ದಡ್ಡ ಅಂತ ಅವರ ಅಭಿಪ್ರಾಯ. ಸ್ವಂತ ಅಭಿಪ್ರಾಯ ಇಟ್ಕೊಳ್ಳೋದಕ್ಕೆ ಎಲ್ಲರಿಗೂ ಹಕ್ಕಿದೆ, ನನಗೂ ಇದೆ. ಆದರೆ ನಾನು ಯಾರ ಮೇಲೂ ನನ್ನ ಅಭಿಪ್ರಾಯ ಇರೋದಿಲ್ಲ ಅಷ್ಟೇ. ಒಳ್ಳೆಯ ಜಮೀನನ್ನ ಅವರಿಗೆ ಕೊಟ್ಟ ಕ್ಷಣ ಅವರು ನನ್ನನ್ನು ದಡ್ಡ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಇದು ನನ್ನ ಸ್ವಂತ ಅಭಿಪ್ರಾಯ. ಸ್ವಂತ ಅಭಿಪ್ರಾಯವನ್ನು ಇಟ್ಕೊಳ್ಳೋದಕ್ಕೆ ಎಲ್ಲರಿಗೂ ಹಕ್ಕಿದೆ. ಹಾಗಾಗಿ ಇದು ನನ್ನ ಅಭಿಪ್ರಾಯ, ಹಾಗಾಗಿ ನಾನು ಕೊಟ್ಟಿದ್ದೇನೆ. ಆದರೆ ನನ್ನ ಹಾಗೇ ಇರಬೇಕು, ನನ್ನ ರೀತಿಯ ಅಭಿಪ್ರಾಯಗಳನ್ನೇ ವ್ಯಕ್ತಪಡಿಸಬೇಕು ಅಂತ ನಾವು ಇನ್ನೊಬ್ಬರ ಮೇಲೆ ಯಾವತ್ತಿಗೂ ಕೂಡ ಬಲವಂತವಾಗಿ ಏರುವ ಪ್ರಯತ್ನವನ್ನ ಮಾಡಬಾರದು. ಇದು ನನ್ನ ಅಭಿಪ್ರಾಯ, ಅದು ಅವರ ಅಭಿಪ್ರಾಯ, ಅವರವರ ಅಭಿಪ್ರಾಯಗಳು ಅವರವರಿಗೆ ಎಂಬ ತನ್ನ ವ್ಯಕ್ತಿತ್ವವನ್ನ ಇಲ್ಲಿ ಬೋಳೇಶಂಕರ ವ್ಯಕ್ತಪಡಿಸಿ ಒಂದು ಹಾಡನ್ನ ಹಾಡ್ತಾನೆ. ನಗಬೇಕೋ ಹಣ್ಣ ನಗಬೇಕೋ ನೀನು, ಹೂವಿನ ಹಾಗೇನೆ ನಗಬೇಕೋ, ಮುಳ್ಳು ಹಾಸಿಗೆಯ ಮೇಲೆ ಮಲಗಿದ್ದರು ಚೆಂಗುಲಾಬಿ ಹೂವಿನ ನಗೆಯ ನಗಬೇಕು, ಚೆಂಗುಲಾಬಿ ಹೂವಿನ ನಗೆಯ ನಗಬೇಕು. ಈ ಪದ್ಯ ಬೋಳೇಶಂಕರನ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿರುವಂತಹ ಪದ್ಯ ಇದು. ನಗಬೇಕೋ ಅಣ್ಣ ನಗಬೇಕೋ ನೀನು, ಎಲ್ಲರೂ ನಗ್ತಾ ಇರಬೇಕು ಅಂತ. ಎಲ್ಲರೂ ನಗುವುದಕ್ಕೆ ನಾವು ಏನನ್ನ ಮಾಡಬೇಕು ಅದನ್ನು ಮಾಡ್ತಾ ಇರಬೇಕು. ಇಲ್ಲಿ ಅಣ್ಣಂದಿರು ನಗುತ್ತಾ ಇರಬೇಕು ಎಂಬ ದೃಷ್ಟಿಯಿಂದ ಅವರು ಕೇಳಿದಂತಹ ಆಸ್ತಿಯನ್ನ ಮರು ಮಾತಾಡದೆ ಬೋಳೇಶಂಕರ ಕೊಟ್ಟಿದ್ದಾನೆ. ಅದಕ್ಕೆ ಹೇಳ್ತಿದ್ದಾನೆ, ನಗಬೇಕು ಅಣ್ಣ ನಗಬೇಕು ನೀನು, ನಗ್ತಾ ಇರಬೇಕು. ನಿಮ್ಮ ನಗುವನ್ನ ನೋಡಿ ನಾನು ನಗ್ತೀನಿ, ನಾನು ಸಂತೋಷ ಪಡ್ತೀನಿ, ನಾನು ಖುಷಿಯಾಗಿರ್ತೇನೆ. ಹೂವಿನ ಹಾಗೇನೆ ನಗಬೇಕು. ಹೂ ನೋಡಿ, ಎಂತಹ ಕಷ್ಟದ ಸನ್ನಿವೇಶದಲ್ಲೂ ಕೂಡ, ಎಂತಹ ಪ್ರದೇಶದಲ್ಲಿ ಅದು ಹುಟ್ಟಿದ್ದರೂ ಕೂಡ ನನ್ನಂತಾನೇ ಇರುತ್ತೆ ಅಂತ. ತನ್ನ ಸುತ್ತಲೂ ನೂರಾರು ಮುಳ್ಳುಗಳನ್ನು ಒಳಗೊಂಡಿದ್ದರೂ ಕೂಡ ಅದು ನನ್ನಂತಾನೇ ಇರುತ್ತೆ. ಬರಡು ಭೂಮಿ, ಸ್ಮಶಾನ ಭೂಮಿ, ಬಂಜರು ಭೂಮಿ, ಕೆಟ್ಟ ನೆಲ, ಎಂಥ ಜಾಗದಲ್ಲಿ ಜನಿಸಿದ್ದರೂ ಕೂಡ ಹೂವು ನನ್ನಂತಲೇ ಇರುತ್ತೆ. ಹಾಗೆ ಹೂವಿನ ರೀತಿಯಲ್ಲಿ ನಾವು ಯಾವಾಗಲೂ ಕೂಡ ನಗುತ್ತಿರಬೇಕು. ಇನ್ನೊಬ್ಬರು ಮಾಡಿದ ಮೋಸದ ಬಗ್ಗೆ, ಇನ್ನೊಬ್ಬರು ಮಾಡಿದ ಅನ್ಯಾಯದ ಬಗ್ಗೆ ಚಿಂತಿಸುತ್ತಾ ಕೂರುವುದರಲ್ಲಿ ಅರ್ಥವಿಲ್ಲ. ಮುಳ್ಳು ಹಾಸಿಗೆಯ ಮೇಲೆ ಮಲಗಿದ್ದರು ನಮ್ಮ ಸುತ್ತ ನೂರಾರು ಸಾವಿರಾರು ಕಷ್ಟಗಳಿರಬಹುದು. ನಾವು ಮುಳ್ಳಿನ ಹಾಸಿಗೆಯ ಮೇಲೆ ಮಲಗಿದ್ರೂ ಕೂಡ, ಕಷ್ಟಗಳನ್ನೇ ಹೊದ್ದುಕೊಂಡು ಮಲಗಿದ್ದರೂ ಕೂಡ ಚೆಂಗುಲಾಬಿ ಹೂವಿನ ರೀತಿಯಲ್ಲಿ ನಗ್ತಾ ಇರಬೇಕು. ಇದು ನಮ್ಮ ಬದುಕಿಗೆ ಪೂರಕವಾದಂತಹ ಒಂದು ಅತ್ಯುತ್ತಮವಾದಂತಹ ಉದಾಹರಣೆ ಈ ಹೂವು. ಹೀಗೆ ಮನುಷ್ಯ ಯಾವಾಗಲೂ ಕೂಡ ನಗು ನಗುತ್ತಾ ಇರಬೇಕು ಎಂಬ ಅಂಶವನ್ನ ಈ ಹಾಡಿನ ಮೂಲಕ ಬೋಳೇಶಂಕರ ತನ್ನ ವ್ಯಕ್ತಿತ್ವವನ್ನ, ತನ್ನ ಗುಣವನ್ನ ವ್ಯಕ್ತಪಡಿಸುವುದನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿಗೆ ಮೊದಲ ದೃಶ್ಯವನ್ನ, ಬೆಪ್ತಕ್ಕಡಿ ದೃಶ್ಯವನ್ನ ಮುಗಿಸ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.
face.